ಭಾರತಕ್ಕೆ 80 ವರ್ಷ, ನಮ್ಮ ಸ್ವಾತಂತ್ರ್ಯಕ್ಕೆ ನಮ್ಮ ಹಿರಿಯರೆಲ್ಲ ಕೊಟ್ಟಿದ್ದಾರೆ. ಈ 80 ವರ್ಷದ ಸಂಭ್ರಮದಲ್ಲಿ ಸಂಗೊಳ್ಳಿ ರಾಯಣ್ಣ ಒಬ್ಬ ಧೀಮಂತ ನಾಯಕ. 230 ವರ್ಷದ ಆ ಜನ್ಮದಿನವನ್ನು ಕೂಡ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಸ್ವಾತಂತ್ರ್ಯಕ್ಕೋಸ್ಕರ ಪೂರ್ವಭಾವಿಯಲ್ಲಿ ಕೂಡ ಸಂಗೊಳ್ಳಿ ರಾಯಣ್ಣ ಧೈರ್ಯ, ಅಂದು ಕಿತ್ತೂರು ರಾಣಿ ಚೆನ್ನಮ್ಮ, ಮೈಲಾರಪ್ಪ ಇವರೆಲ್ಲರ ಮಾಡಿದಂಥ ತ್ಯಾಗ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ ಈ ದೇಶದ ಸ್ವಾತಂತ್ರ್ಯದ ಸಂಗ್ರಾಮಕ್ಕೆ ಪ್ರಾಣ ತ್ಯಾಗವನ್ನ ಮಾಡಿ ಇವತ್ತು ನಮಗೆಲ್ಲರ ಅವರ ಹೆಜ್ಜೆ ಗುರುತುಗಳು ನಮ್ಮ ಯುವಕರಿಗೆ ಸ್ಫೂರ್ತಿಯಾಗಿದೆ. ಇಂಥ ಸಂದರ್ಭದಲ್ಲಿ ಇಂಥ ನಾಯಕರುಗಳು ಈ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿಗೋಸ್ಕರ ಮತ್ತೆ ಹುಟ್ಟಿ ಬರಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಇಂಥ ಹೋರಾಟಗಾರನ ಹೆಸರು ಶಾಶ್ವತವಾಗಿ ಉಳಿಲಿ ಅಂತ ಹೇಳಿ ಇವತ್ತು ಬೆಳಗಾಂ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕವಾದಂತಹ ಕ್ಷೇತ್ರವನ್ನ ಇವತ್ತು ಪ್ರಾರಂಭವನ್ನು ಮಾಡಿಸಿದ್ದಾರೆ. ಈಗಾಗಲೇ ಜನರಿಗೆ ಅಲ್ಲಿ ಭೇಟಿ ಕೊಟ್ಟು ಇತಿಹಾಸ, ಅವರ ಆಚಾರ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಕೂಡ ಈಗಾಗಲೇ ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಬೆಂಗಳೂರು ನಗರದ ಕೇಂದ್ರ ಭಾಗದಲ್ಲಿ ಈ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮುಖಂಡರಾದಂಥ ನಮ್ಮ ದಿನೇಶ್ ಗುಂಡೂರಾಯರವರು ಕೂಡ ಹಿಂದೆ ಈ ಜಾಗವನ್ನ, ಇಂಥ ಒಂದು ಪವಿತ್ರವಾದಂಥ ಭೂಮಿಯನ್ನ, ಈ ಒಂದು ದೇಶದ ಭಕ್ತಿ, ದೇಶಕ್ಕೆ ತ್ಯಾಗದ ನಾಯಕನನ್ನ ಇಲ್ಲಿ ಈ ವೃತ್ತಕ್ಕೆ ಹೆಸರಿಡಬೇಕು ಅಂತ ಹೇಳಿ ಏನು ನಮ್ಮ ಅನೇಕ ರೇವಣ್ಣವರು, ಹುಚ್ಚಪ್ಪನವರು, ಇಂಥ ಅನೇಕ ಸ್ನೇಹಿತರುಗಳೆಲ್ಲ ಸೇರಿ ಹೆಜ್ಜೆ ಹಾಕಿದ್ರು, ಮುನ್ನಾಲೋಚನೆಯನ್ನ ಇಟ್ಕೊಂಡು ಪ್ರಸ್ತಾವನೆ ಮಾಡಿದ್ರು. ಅದಕ್ಕೂ ಕೂಡ ಒಪ್ಪುದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಮೇಲ್ಸೇತುವೆ ಎಲ್ಲ ಕೂಡ ಸೊ ಇವತ್ತು ಎಲ್ಲರಿಗೂ ಸ್ವರ್ಗ ಸಿಕ್ಕೇ ಸಿಗ್ತದೆ. ಆದ್ರೆ ಇಂಥ ಶೌರ್ಯದ ಸ್ವರ್ಗ ಇದೆಯಲ್ಲ, ಈ ದೇಶದ ನಮ್ಮೆಲ್ಲ ಯುವಕರಿಗೆ ಇದು ಬಹಳ ಪ್ರಮುಖವಾದಂತ ವಿಚಾರ. ಶಿಕ್ಷಣ ಕೂಡ ನಮ್ಮ ಹಕ್ಕು ಅನ್ನೋದನ್ನ ಅವರು ಆವತ್ತಿನ ಕಾಲದಲ್ಲಿ ಪ್ರತಿಪಾದನೆಯನ್ನ ಮಾಡಿದ್ದನ್ನ ನಾವೆಲ್ಲ ಸ್ಮರಿಸ್ಕೊಳ್ಬೇಕು. ಸೊ ದೇಶವನ್ನ ರಾಯಣ್ಣವರ ಹುಟ್ಟಿದ ದಿನ, ಸತ್ತ ದಿನ ಇವೆರಡು ಕೂಡ ಈ ದೇಶದ ಇತಿಹಾಸ ಪುಟದಲ್ಲಿ ಸೇರ್ಕೊಂಡಿದೆ. ಸ್ವಾತಂತ್ರ್ಯದಲ್ಲಿ ಮತ್ತು ಗಣರಾಜ್ಯೋತ್ಸವ ಇವೆರಡೂ ಕೂಡ ಒಂದು ಕಾಕತಾಳಿಯಂತೆ ನಾವೆಲ್ಲರೂ ಕೂಡ ಅವ್ರನ್ನ ಸ್ಮರಿಸ್ತಾ ಇದ್ದೇವೆ. ಅವರ ಹೆಜ್ಜೆ ಗುರುತುಗಳು ಯುವಕರ ಬದುಕಿನಲ್ಲಿ ಪ್ರತಿಯೊಬ್ಬರೂ ಕೂಡ ಮೈಗೂಡಿಸ್ಕೊಳ್ಳಿ ಅಂತ ಹೇಳಿ ನಾನು ಒಬ್ಬ ಕರ್ನಾಟಕ ರಾಜ್ಯದ ನಿಮ್ಮೆಲ್ಲರ ಒಬ್ಬ ಸೇವಕನಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ರಾಜ್ಯದ ಎಲ್ಲ ಜನತೆಗೆ ಈ 80ನೇ ವರ್ಷದ ಈ ಸ್ವಾತಂತ್ರ್ಯದ ಶುಭ ಸಂದರ್ಭದಲ್ಲಿ, ಸಂಗೊಳ್ಳಿ ರಾಯಣ್ಣ ಜನ್ಮದಿನ ಸಂದರ್ಭದಲ್ಲಿ ಶುಭಕಾಮನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಚಾಮರಾಜನಗರದಲ್ಲಿ ಜಾನುವಾರುಗಳನ್ನು ಹೋಗ್ಲಿಕ್ಕೆ ಹೋದಂತವ್ರನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಎನ್ಕೌಂಟರ್ ಮಾಡಿದ್ದಾರೆ ಸರ್. 3 ಜನ ಡೆತ್ ಆಗಿದ್ದಾರೆ ಸರ್. ನನಗೆ ಎಲ್ಲ ಮಾಹಿತಿ ಬೆಳಗ್ಗೆ 5 ಗಂಟೆಗೆ ತಲುಪಿದೆ. ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಆರ್ಡರ್ ಕೂಡ ನಾವು ಮಾಡಿದ್ದೀವಿ. ವಾಸ್ತವಾಂಶ ತಿಳಿದಿದೆ. ಮಾಧ್ಯಮದಲ್ಲಿ ಈಗಾಗಲೇ ಕೆಲವು ವಿಚಾರಗಳನ್ನೆಲ್ಲ ಇಲ್ಲ ತೋರಿಸ್ತಾ ಇದ್ದಾರೆ. ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಕೆಲವೆಲ್ಲ ದಾಖಲೆ ವಸ್ತುಗಳನ್ನೆಲ್ಲ
ಬಂದೂಕೆಲ್ಲ ಕೂಡ ಸೀಸ್ ಮಾಡಿದೆ. ಒಬ್ಬರನ್ನ ಸಾಗಣೆ ಮಾಡುವಂತ ಸಂದರ್ಭದಲ್ಲಿ ಸಾವೊಪ್ಪಿದೆ. ಮಿಕ್ಕಿದವನ್ನೆಲ್ಲ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆ ಏನು ಒಂದು ಶರೀರಗಳನ್ನು ಕೂಡ ಇವತ್ತು ಪರಿಶೀಲನೆ ಕೂಡ ಎಲ್ಲ ನಡೀತಾ ಇದೆ. ಸೊ ಎಲ್ಲ ನಮ್ಮ ಮ್ಯಾಜಿಸ್ಟ್ರೇಟ್ ಅವರು ಎನ್ಕ್ವೈರಿ ಮಾಡಿದ ನಂತರ ಮಿಕ್ಕಿದ ವಿಚಾರ ರಾಜ್ಯದ ಜನತೆ ಗಮನವನ್ನು ಸೆಳೀತಾರೆ.